ಎಲ್ಲರಿಗೂ ನಮಸ್ಕಾರ. ಪರಿಮಳ ಕಿಚನ್ಗೆ ಸ್ವಾಗತ. ನಾನು ನಿಮ್ಮ ಪರಿಮಳ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ನಾನು ನಿಮಗೆ ಇನ್ಸುಲಿನ್ ಎಲೆ ಬಗ್ಗೆ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ನಾವು ನಮ್ಮ ಕಾಂಪೌಂಡಲ್ಲಿ ಬೆಳೆದಿದ್ದೀವಿ. ಹೇಗೆ ಬೆಳೆದಿದ್ದೀವಿ, ಇದನ್ನು ಯಾವ್ಯಾವ ಥರ ಯೂಸ್ ಮಾಡ್ತಾರೆ, ಮತ್ತು ದಿನ ತಿಂದರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದು ಅಂತೆಲ್ಲ ನಿಮಗೆ ಕೊಡ್ತೀನಿ. ಇದಂತೂ ಶುಗರ್ ಇರೋರಿಗೆ ತುಂಬ ಒಳ್ಳೆಯದು, ಮತ್ತು ಬಿ ಪಿ ಇರೋರಿಗೆ, ಶುಗರ್ ಇರೋರಿಗೆ ಅಂತಲೂ ಅಲ್ಲ, ಎಲ್ಲರೂ ತಿನ್ಬೋದು. ದಿನ ಒಂದೆರಡೆಲೆ ತಿನ್ನೋದ್ರಿಂದ ಮತ್ತು ಇದ್ರ ಕಷಾಯ ಕುಡಿಯೋದ್ರಿಂದ, ಇದ್ರ ಪುಡಿಯಿಂದನೂ ಕಷಾಯ ಮಾಡ್ಕೊತಾರೆ. ಎಲ್ಲ ಹೆಂಗೆ ಮಾಡೋದು ಅಂತ ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಬರ್ತೀರಲ್ವಾ? ನೋಡಿ, ನಾನು ಇಲ್ಲೊಂದು ಗಿಡ ತೋರಿಸ್ತಾ ಇದ್ದೀನಿ ನಿಮಗೆ. ಇದು ಯಾವುದು ಅಂತ ನಿಮಗೆ ಗೊತ್ತಾಗಿರ್ಬೋದು. ಇದು ಡಯಾಬಿಟಿಕ್ ಇರೋರಿಗೆ, ಆಮೇಲೆ ಶುಗರು ಎಲ್ಲ ಒಂದೇ ಅಲ್ವಾ, ಶುಗರು, ಡಯಾಬಿಟಿಕ್ಕು, ಮಧುಮೇಹಿ ಎಲ್ಲ ಕರೀತಾರಲ್ವ, ಅವರಿಗಂತೂ ಇದು ತುಂಬ ವರದಾನ ಅಂತಲೇ ಹೇಳಬೇಕು. ಇದು ಖರ್ಚಿಲ್ಲದೆ ಮನೆ ಮುಂದೆ ಬೆಳ್ಕೊಬೋದು, ಪಾಟಲ್ಲಿ ಬೆಳಿಬೋದು. ಸ್ವಲ್ಪ ನೀರು, ಸ್ವಲ್ಪ ನೆರಳು, ಸ್ವಲ್ಪ ಬಿಸಿಲಿದ್ರೆ ಆರಾಮಾಗಿ ಬೆಳೆಯುತ್ತೆ. ಇಲ್ಲಿ ನೋಡಿ, ಈ ಕಲರ್ ಇರುತ್ತೆ, ಕೆಂಪು, ಕಡುಗೆಂಪು ಕಲರ್ ಇರುತ್ತೆ. ಕೆಳಗಡೆ ನೋಡಿ ಈ ಥರ ಗೆಡ್ಡೆ ಇರುತ್ತೆ. ಇದು ಶುಂಠಿ ಗಿಡದ ಜಾತಿಗೆ ಸೇರಿದೆ ಅಂತಲೇ ಹೇಳಬೇಕು. ತುಂಬ ಅಂದರೆ ತುಂಬ ಒಳ್ಳೆಯದು. ದಿನ 1-2 ಎಲೆ ತಿಂತಾ ಬಂದರೆ ನಿಮಗೆ ಶುಗರ್ ಎಲ್ಲ ಕಂಟ್ರೋಲಿಗೆ ಬರುತ್ತೆ, ಆರೋಗ್ಯ ಚೆನ್ನಾಗಾಗುತ್ತೆ. ನೋಡಿ, ಈ ಥರ ಬುಡನ ಸ್ವಲ್ಪ 1-2 ಇಂಚು ಗುಂಡಿ ತೋಡಿ ಮತ್ತು ಹಿಂಗೆ ಹಾಕಿಟ್ಬಿಟ್ರೆ ಚೆನ್ನಾಗಿ ಬೆಳ್ಕೊಳ್ಳುತ್ತೆ. ನಿಮಗೇನು ಕಷ್ಟನೇ ಆಗೋಲ್ಲ, ಖರ್ಚಿಲ್ಲ. ಸ್ವಲ್ಪ ನೀರು ಹಾಕಿಬಿಟ್ರೆ ಸಾಕು. ಮತ್ತು ಅದರದ್ದು ಕಾಂಡನೂ ಸುತ್ತ ಕಟ್ ಮಾಡಿಕೊಂಡು ಕಾಂಡನೂ ಹಾಕ್ಕೋಬೋದು, ಬುಡದಲ್ಲಿ ಇರೋದನ್ನು ಹಾಕ್ಕೋಬೋದು. ಎಷ್ಟು ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ನೋಡಿ. 2-3 ಅಡಿ ಬೆಳೆಯುತ್ತೆ. ನಾನೀಗ ಒಂದೊಂದೇ ಎಲೆ ಕಿತ್ಕೊತಾ ಇದ್ದೀನಿ. ಇದ್ರ ಉಪಯೋಗ ಏನೇನು ಅಂತ ನಿಮಗೆಲ್ಲ ಹೇಳ್ತೀನಿ, ಹೇಗೆ ಉಪಯೋಗಿಸ್ಬೋದು ಅಂತ ಹೇಳ್ತೀನಿ. ಇದನ್ನು ತಿಂದರೆ ಹುಳಿ ರುಚಿ ಬರುತ್ತೆ. ಆ ಹುಳಿ ಅಂತೂ ತುಂಬ ಚೆನ್ನಾಗಿರುತ್ತೆ, ಬಾಯಿಗಂತೂ ತುಂಬ ರುಚಿಯಾಗುತ್ತೆ. ನೀವು ಒಂದ್ಸಲಿ ತಿಂದು ನೋಡಿ. ಡಯಾಬಿಟಿಕ್ ಇರೋರೇ ತಿನ್ನಬೇಕಂತಿಲ್ಲ, ಎಲ್ಲರೂ ತಿನ್ಬೋದು. ದಿನಕ್ಕೆ 1 ಎಲೆ ಅಗದು ಆ ರಸನೂ ಎಲೆನೂ ತಿಂತಾ ಇದ್ದರೆ ಆರೋಗ್ಯಕ್ಕಂತೂ ತುಂಬ ಒಳ್ಳೆಯದು. ಮನೆ ಮುಂದೆ ಆರಾಮಾಗಿ ಬೆಳ್ಕೊಬೋದು. ಇದಕ್ಕೇನು ಖರ್ಚು ಮಾಡಬೇಕನ್ನೋದು ಇಲ್ಲ. ನೋಡಿ, ಇಲ್ಲಿ ನಾನು ಒಂದು ಕಾಂಡನ ಕಟ್ ಮಾಡ್ಕೊಂಡಿದ್ದೀನಿ, ಈ ಕಲರ್ ಇರೋದು, ಬಲ್ತಿರೋದು. ಅದನ್ನು ಮತ್ತೆ ಭೂಮಿಯಲ್ಲಿ ಒಂದು ಸ್ವಲ್ಪ ಗುಂಡಿ ತೋಡಿ ಹಾಕಿ ಸುತ್ತಲೂ ಸ್ವಲ್ಪ ಲೂಸಾಗಿ ಮಣ್ಣು ಎಲ್ಲ ಕಡೆ ಸಡಿಲವಾಗಿ ಹಾಕ್ಕೊಂಡು ಅದಕ್ಕೆ ದಿನ ಒಂದು ಸ್ವಲ್ಪ ನೀರು ಹಾಕ್ಕೊತ ಬಂದುಬಿಟ್ರೆ ಚೆನ್ನಾಗಿ ಬೆಳೆಯುತ್ತೆ. ದಿನ ಅಲ್ಲೇ ಕಟ್ ಮಾಡಿಕೊಂಡು ತೊಳ್ಕೊಂಡು ಆರಾಮಾಗಿ ತಿಂದ್ಬಿಡ್ಬೋದು. ನಾನೀಗ ಇದ್ರದ್ದು ನೀರು ಮಾಡೋದು ಹೇಗೆ ಅಂತ ತೋರಿಸ್ತೀನಿ. ಒಂದು 5 ಎಲೆ ತಗೊಂಡು ಕಟ್ ಮಾಡಿದ್ದೀನಿ, 2 ಲೋಟ ನೀರು ಹಾಕಿದ್ದೀನಿ. ಗ್ಯಾಸ್ ಹಚ್ಚಿ ಆ ನೀರು, ಎಲೆ ಹಾಕಿರೋದು ಪಾತ್ರೆ ಇಟ್ಟಿದ್ದೀನಿ. ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋಕ್ಕೆ ಬಿಟ್ಬಿಡೋಣಂತೆ. ಕುದಿಯೋಕ್ಕೆ ಬಿಟ್ಟಾಗ ಕಲರ್ ನೋಡಿ ಚೇಂಜ್ ಆಗಿದೆ, ಹೌದಾ? ಎಲೆ ಕಲರು, ಅದರಲ್ಲಿರೋ ಅಂಶ ಎಲ್ಲ ನೀರಲ್ಲಿ ಬಿಟ್ಕೊಂಡಿರುತ್ತೆ. 2 ಲೋಟ ನೀರು ಹಾಕಿದರೆ 1.5 ಲೋಟ ತನಕ ನೀರು ಬಿಟ್ಕೊಂಡು ಅರ್ಧ ಲೋಟ ಬತ್ತಿಸ್ಬಿಡಿ. ಆವಾಗ ಅದರಲ್ಲಿರೋ ಅಂಶ, ಸಾರ ಎಲ್ಲ ನೀರಲ್ಲಿ ಬಂದಿರುತ್ತೆ. ಇದನ್ನು ದಿನ ನೀವು ಕುಡ್ಕೊತಾ ಹೋದರೆ ಡಯಾಬಿಟಿಕ್ ಇರೋರಿಗೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ನೋಡ್ತಾ ಇದ್ದೀರಲ್ವಾ? ಈ ನೀರು ನೀವು ಒಂದ್ಸಲ ಮಾಡಿ ಕುಡಿದು ನೋಡಿ, ಆ ಹುಳಿ ನೀವು ಮರೆಯೋದೇ ಇಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಹುಳಿ ಅಂದರೆ ತುಂಬ ಹುಳಿ ಬರಲ್ಲ, ಆ ರುಚಿನೇ ಬೇರೆ ಇರುತ್ತೆ. ಈಗ ಒಂದು ಗ್ಲಾಸಿಗೆಲ್ಲ ನಾನು ಸೋಸ್ಕೊತಾ ಇದ್ದೀನಿ. ಮೇಲಿನ ನೀರು ಹಾಕ್ಕೊಂಬಿಟ್ರೆ ಸಾಕು. ಮತ್ತು ಎಲೆನೂ ಒಂದು ಸ್ವಲ್ಪ ಇಚ್ಚಿಕೊಂಡ್ಬಿಟ್ರೆ ಅದರಲ್ಲೂ ನೀರು ಬರುತ್ತೆ. ನೆಂದಿರುತ್ತಲ್ವ, ಚೆನ್ನಾಗಿ ಬೆಂದಿರುತ್ತಲ್ವ. ನೋಡಿ, ಈ ಥರ ಎಲೆಯಲ್ಲೂ ಸುತ್ತ ಇರೋದನ್ನೆಲ್ಲ ನಾವು ಈ ಥರ ಪ್ರೆಸ್ ಮಾಡ್ಕೊಂಬಿಟ್ಟು ತೆಕ್ಕೊಂಬಿಡೋಣಂತೆ. ನೋಡಿ, ಆ ಗ್ಲಾಸಲ್ಲಿರೋದು ಎಲೆಯಲ್ಲಿ ಕುದಿಸಿರೋ ನೀರು, ಇದು ಶುದ್ಧವಾದ ನೀರು, ಬರೀ ನೀರು. ಎರಡರಲ್ಲೂ ನಿಮಗೆ ಡಿಫ್ರೆನ್ಸ್ ಕಾಣಿಸ್ತಾ ಇರ್ಬೋದಲ್ವ? ದಿನ ನೀವು ಡಯಾಬಿಟಿಕ್ ಇರೋರು ಈ ಥರ ಮಾಡ್ಕೊಂಡು ಕುಡೀರಿ. ಈ ಥರ ಎಲೆ ಸಿಗಲಿಲ್ಲಪ್ಪ ಅಂತಂದರೆ ಎಲೆನ ಈ ಥರ ಒಂದು ಸಲ ತಗೊಂಬಂದು, ಆನ್ಲೈನಲ್ಲೆಲ್ಲ ಸಿಗುತ್ತೆ, ಅಮೆಝಾನಲ್ಲಿ ಸಿಗುತ್ತೆ, ತಗೊಂಬಂದು ಈ ಥರ ಚೆನ್ನಾಗಿ ಒಣಗಿಸ್ಕೊಂಡು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ದಿನ ಒಂದು ಅರ್ಧ ಸ್ಪೂನು, 1/4 ಸ್ಪೂನು ಹಾಕ್ಕೊಂಡು ಕಷಾಯದ ಥರ ನೀವು ಚೆನ್ನಾಗಿ ಕುದಿಸ್ಕೊಂಡು ದಿನ ಕುಡೀರಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೋಡಿ, ಹೆಂಗಿದ್ದು ಎಷ್ಟು ದೊಡ್ಡ ಎಲೆ ಅಲ್ವಾ? ಹಂಗಾಗುತ್ತೆ ನೋಡಿ, ಹೌದಾ? ಇದಕ್ಕೆ ಹೆಸರು ಇನ್ಸುಲಿನ್ ಪ್ಲ್ಯಾಂಟು, ಶುಗರ್ ಎಲೆ ಅಂತ ಕರೀತಾರೆ. ಇದನ್ನು ಸ್ಟೇರ್ಕೇಸ್ ಆಕಾರದಲ್ಲಿ ಬೆಳೆಯುತ್ತೆ, ನೋಡೋಕ್ಕೂ ತುಂಬ ಚೆನ್ನಾಗಿರುತ್ತೆ. ಈಗ ಇದನ್ನು ಒಂದು ತಿಂದು ತೋರಿಸ್ತೀನಿ ನಾನು. ತುಂಬ ರುಚಿ ಇರುತ್ತೆ, ಒಂಥರ ಹುಳಿ ಇರುತ್ತೆ. ಹುಳಿ ಅಂದರೆ ತುಂಬ ಹುಳಿ ಅಲ್ಲ, ತುಂಬ ಹಿತವಾದ ಹುಳಿ ಇರುತ್ತೆ, ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿ ಇದನ್ನು. ನಾನೀಗ ನಿಮ್ಮೆದುರಿಗೆ ತಿಂದು ತೋರಿಸ್ತೀನಿ ನೋಡಿ. ಇದರಲ್ಲೀಗ ಒಂದು ಅರ್ಧ ತಗೋತೀನಿ. ಈ ಇನ್ಸುಲಿನ್ ಬಗ್ಗೆ ಮಾಹಿತಿ ನಿಮಗೆಲ್ಲ ಇಷ್ಟ ಆಗಿದ್ದರೆ, ಈ ರೆಮಿಡಿ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಿಮ್ಮ ಆತ್ಮೀಯರಿಗೆ, ನಿಮ್ಮ ಅಕ್ಕಪಕ್ಕದವರಿಗೆ ಇದನ್ನು ಶೇರ್ ಮಾಡಿ, ಅವ್ರಿಗೂ ಹೆಲ್ಪ್ ಆಗುತ್ತೆ. ದಯವಿಟ್ಟು ಸಬ್ಸ್ಕ್ರೈಬ್ ಆಗೋದು ಮರಿಲೇಬೇಡಿ. ನನ್ನ ಮತ್ತೆ ಹೊಸ ರೆಸಿಪಿಯೊಂದಿಗೆ ನಿಮ್ಮೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು.